ನಮಸ್ತೆ, ಚಿಟ್ಚಾಟ್ ವಿಂದಿನಿ ಕನ್ನಡ ಚಾನಲ್ಗೆ ಸ್ವಾಗತ. ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮದರ್ಹುಡ್ ಅಂತೂ ಎಷ್ಟೊಂದು ಸ್ಟ್ರೆಸ್ಫುಲ್ ಅನ್ಸುತ್ತಲ್ಲ, ಕೆಲವೊಂದ್ಸಲ ತುಂಬಾನೇ ಚಾಲೆಂಜಿಂಗ್ ಅನ್ಸ್ಬಿಡುತ್ತೆ. ಅದರಲ್ಲೂ ಎಸ್ಪೆಷಲಿ ಎದೆ ಹಾಲಿನ ಸಮಸ್ಯೆ ಬಂತು ಅಂತ ವಿಷಯ ಬಂದಾಗ ತಾಯಂದ್ರಿಗೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ. ನನ್ನ ಮಗುಗೆ ಸರಿಯಾಗಿ ಫುಡ್ ಸಿಗ್ತಾ ಇಲ್ಲ ಅನ್ನೋದು ದೊಡ್ಡ ಮ್ಯಾಟ್ರ್ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗಪ್ಪ ಸರಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ನನಗೆ ಇಬ್ರು ಮಕ್ಕಳಿರೋದ್ರಿಂದ ನನ್ನ ಪರ್ಸ್ನಲಿ ನಾನು ಫೇಸ್ ಮಾಡಿದ್ದೀನಿ, ನನಗೇನು ಸಮಸ್ಯೆ ಆಗಿತ್ತು ಅದನ್ನು ನಾನು ಹೇಗೆ ಡೀಲ್ ಮಾಡಿದೆ, ಹೇಗೆ ಅದರಿಂದ ಹೊರಗಡೆ ಬಂದೆ ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅದೆಲ್ಲದಕ್ಕಿಂತ ಮುಂಚೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಅದು ಮಾಡೋದ್ರಿಂದ ನನ್ನ ವಿಡಿಯೋ ನೋಟಿಫಿಕೇಶನ್ ಮೊದಲೇ ನಿಮಗೆ ಬರುತ್ತೆ. ಓಕೆ, ಫಸ್ಟ್ ರೀಸನ್ ಬಂದು ಮಿಲ್ಕ್ ಸಪ್ಲೈ ಕಡಿಮೆ ಆಗೋದಕ್ಕೆ ಸ್ಟ್ರೆಸ್ ಏನಂದರೆ, ಮದರ್ಹುಡ್ ಅಂದರೆ ಎಲ್ರಿಗೂ ಗೊತ್ತು, ಸ್ಟ್ರೆಸ್ ಇದ್ದೇ ಇರುತ್ತೆ. ನೈಟ್ ಕೂಡ ನಿದ್ದೆ ಬಿಡೋದಿರುತ್ತೆ, 2 ಅವರ್ಸಿಗೊಮ್ಮೆ ಎದ್ದು ಮಗುವಿಗೆ ಹಾಲು ಕೊಡೋದಿರುತ್ತೆ. ಅದರಲ್ಲೂ ಸೆಕೆಂಡ್ ಡೆಲಿವರಿ ಆಗಿದ್ರಂತೂ ಕೇಳೋದೇ ಬೇಡ. ಆಲ್ರೆಡಿ ಒಂದು ಮಗು ಇರುತ್ತೆ, ಆ ಮಗು ಕೂಡ ನಮ್ಮ ಜೊತೆ ತುಂಬಾ ಅಟ್ಯಾಚ್ ಆಗಿರುತ್ತೆ. ಆ ಮಗುನೂ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ ನಾವು ಸೆಕೆಂಡ್ ಡೆಲಿವರಿ ಆದಮೇಲೆ. ಚಿಕ್ಕ ಮಗುಗಾದರೂ ಅಷ್ಟೊಂದು ಗೊತ್ತಾಗ್ತಿರಲ್ಲ, ಬಟ್ ಫಸ್ಟ್ ಮಗು ಏನಂದರೆ ಎಮೋಷ್ನಲಿ ತುಂಬ ಅಟ್ಯಾಚ್ ಆಗಿರೋದ್ರಿಂದ ಆ ಟೈಮಲ್ಲಿ ಇಬ್ಬರೂ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅನ್ಸ್ಬಿಡುತ್ತೆ. ತೀರಾನೇ ಹೆಕ್ಟಿಕ್ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗಂತೂ ತುಂಬಾ ಬೇಡ ಅಂದ್ರೂ ಸ್ಟ್ರೆಸ್ ಆಗುತ್ತೆ. ಸೊ ಆ ಟೈಮಲ್ಲೆಲ್ಲ ಸಪ್ಲೈಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಅದು ಏನೇ ಇದ್ರೂ ಸ್ವಲ್ಪ ನಿಮ್ಗೇನಾದರೂ ಕಷ್ಟ ಆಗ್ತಿದೆ ಅಂದರೆ ಯಾರದಾದ್ರೂ ಹೆಲ್ಪ್ ತಗೊಳ್ಳಿ. ಒಬ್ಬರೇ ಎಲ್ಲದನ್ನು ನಿಭಾಯಿಸೋದಕ್ಕೆ ಹೋದರೆ ತುಂಬಾ ಕಷ್ಟ ಆಗುತ್ತೆ. ನಿಮಗೆ ಚಿಕ್ಕ ಮಗುನ ಸ್ವಲ್ಪ ಹೊತ್ತು ಯಾರ ಜೊತೆನಾದರೂ ಆಟ ಆಡೋಕೆ ಬಿಟ್ಟು ಅಥವಾ ಒಂದು ಸ್ವಲ್ಪ ಸುತ್ತಾಡ್ಸೋದಕ್ಕೆ ಕೊಟ್ಟು ನೀವು ಸ್ವಲ್ಪ ಹೊತ್ತು ಒಂದು ಸಣ್ಣ ನ್ಯಾಪ್ ತಗೊಳ್ಳೋದು ಡೇ ಟೈಮಲ್ಲಿ, ಅಥವಾ ತುಂಬಾ ತೀರಾ ಟೈರ್ಡ್ನೆಸ್ ಅನಿಸ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲವನ್ನೂ ತಾಯಂದ್ರು ಮಾಡಬೇಕು ಅಂತ ಏನಿಲ್ಲ, ಹೆಲ್ಪನ್ನು ಕೂಡ ತಗೊಳ್ಬಹುದು. ನಮ್ಮದೇ ಮಕ್ಕಳು ಹೌದು, ಆದರೂ ಕೂಡ ನಾವು ಚೆನ್ನಾಗಿಲ್ಲ ಅಂದರೆ ಅದು ಮಿಲ್ಕ್ ಸಪ್ಲೈಗೆ ಎಫೆಕ್ಟ್ ಆದರೆ ಅದರಿಂದ ನಮ್ಮ ಮಕ್ಕಳಿಗೆ ಎಫೆಕ್ಟ್ ಆಗುತ್ತಲ್ವ. ಆ ರೀತಿಯಾಗಿ ನಾವು ಥಿಂಕ್ ಮಾಡಬೇಕಾಗತ್ತೆ. ಸೊ ಬೇರೆಯವ್ರ ಹೆಲ್ಪ್ ತಗೊಳ್ಳೋದನ್ನು ನಾವು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ಬೇಕಾಗತ್ತೆ. ಸೆಕೆಂಡ್ ರೀಸನ್ ಬಂದು ಫುಡ್ ಇಂಟೇಕ್. ನಾವು ನಾರ್ಮಲ್ ಡೇಸಲ್ಲಿ ಯಾವ ರೀತಿಯಾಗಿ ಫುಡ್ ತಗೊಳ್ತಾ ಇರ್ತೀವಿ, ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ನಮಗೆ ಅದಕ್ಕಿಂತ ಒಂದು 400-500 ಕ್ಯಾಲರಿ ಜಾಸ್ತಿ ಬೇಕಿರುತ್ತೆ. ಸೊ ಅದಕ್ಕೆ ಅಕಾರ್ಡಿಂಗ್ಲಿ ನಾವು ಫುಡ್ಡನ್ನು ತಗೊಳ್ಬೇಕಾಗತ್ತೆ. ಏನೋ ಗಡಿಬಿಡಿಯಲ್ಲಿ ಸ್ವಲ್ಪ ಸ್ವಲ್ಪ ತಿನ್ನೋದು, ಸರಿಯಾಗಿ ತಿನ್ನದೇ ಇರೋದು ಮಾಡಿದರೆ ಮಿಲ್ಕ್ ಸಪ್ಲೈಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದೇನೆಂದರೆ, ನಾವು ಹಸಿರು ತರಕಾರಿಗಳು, ಸೊಪ್ಪು ತರಕಾರಿಗಳು ಇದನ್ನೆಲ್ಲ ಜಾಸ್ತಿಯಾಗಿ ತಿನ್ನಬೇಕಿರುತ್ತೆ ಆ ಟೈಮಲ್ಲಿ. ನಮ್ಮ ಬ್ಯಾಲೆನ್ಸ್ಡ್ ಫುಡ್ ಏನಿದೆ ಅದನ್ನು ನಾವು ಕರೆಕ್ಟಾಗಿ ತಗೊಳ್ಳದೇ ಇದ್ದಾಗ ಮಿಲ್ಕ್ ಸಪ್ಲೈಗೆ ಅಫೆಕ್ಟ್ ಆಗೇ ಆಗುತ್ತೆ. ಕೆಲವೊಂದು ಮಿಲ್ಕ್ ಸಪ್ಲೈಯನ್ನು ಜಾಸ್ತಿ ಮಾಡುವಂಥ ಫುಡ್ಗಳಿದೆ, ಲೈಕ್ ಫೆನುಗ್ರಿಕ್ ಸೀಡ್ಸ್ ಅಂದರೆ ಮೆಂತ್ಯದ ಕಾಳು, ಅಥವಾ ಈ ಅಂಟುಂಡೆ ಅಂತ ಮಾಡ್ತಾರೆ, ಗೋಂದಿನ ಲಾಡು, ಆ ಅಂಟು, ಅದರಿಂದ ಕೂಡ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ. ಬಾದಾಮಿ ಮಿಲ್ಕ್ ಸಪ್ಲೈ ಜಾಸ್ತಿ ಮಾಡೋದಕ್ಕೆ ತುಂಬಾ ಒಳ್ಳೆಯದು. ಅದನ್ನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ತಿನ್ನೋದ್ರಿಂದನೂ ಕೂಡ ನಿಮಗೆ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ. ಬಡೆ ಸೊಪ್ಪು ಅಂತ ಹೇಳ್ತೀವಿ, ಫೆನೆಲ್ ಸೀಡ್ಸ್, ಅದನ್ನು ಕೂಡ ತಿನ್ನೋದ್ರಿಂದ ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ. ಓಟ್ಸ್ ಕೂಡ ತುಂಬಾ ಒಳ್ಳೆಯದು ಮಿಲ್ಕ್ ಸಪ್ಲೈ ಜಾಸ್ತಿ ಮಾಡೋದಕ್ಕೆ, ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿಯ ಫುಡ್ಗಳನ್ನೆಲ್ಲ ನಾವು ಚೆನ್ನಾಗಿ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಆ ಟೈಮಲ್ಲಿ. ಇನ್ನೊಂದು ರೀಸನ್ ಬಂದು ನೀರು ಕುಡಿದೇ ಇರುವಂಥದ್ದು. ನೀರು ತುಂಬ ಚೆನ್ನಾಗಿ ಕುಡಿಬೇಕಾಗುತ್ತೆ. ಮಿಲ್ಕ್ ಕ್ರಿಯೇಟ್ ಆಗಬೇಕು ಅಂದರೆ ನೀರಿನ ಅಂಶ ಬೇಕೇ ಬೇಕಾಗಿರುತ್ತೆ. ಸೊ ನೀವು ಸರಿಯಾಗಿ ನೀರು ಕುಡಿತಾ ಇಲ್ಲ ಅಂದರೆ ಮಿಲ್ಕ್ ಸಪ್ಲೈ ಆಬ್ವಿಯಸ್ಲಿ ಕಮ್ಮಿ ಆಗುತ್ತೆ. ಸೊ ಚೆನ್ನಾಗಿ ನೀರು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಚೆನ್ನಾಗಿ ನಿದ್ದೆ ಕೂಡ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ನಿದ್ದೆ ಮಾಡಿದಾಗ ಮೈಂಡ್ ಕೂಡ ರಿಫ್ರೆಶ್ಡ್ ಆಗಿರುತ್ತೆ. ಇದು ಹೇಗಂದರೆ, ಬ್ರೆಸ್ಟ್ ಮಿಲ್ಕಿಗೆ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ, ನೀವು ಮೆಂಟಲಿ ತುಂಬ ಪೀಸ್ಫುಲ್ ಆಗಿದ್ದಾಗ, ಮಗು ಜೊತೆ ಕನೆಕ್ಟ್ ಆದಾಗ ಅಷ್ಟೇ ಬ್ರೆಸ್ಟ್ ಮಿಲ್ಕ್ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ನೀವು ಮಗು ಜೊತೆ ಡಿಟ್ಯಾಚ್ ಆಗಿದ್ದೀರಾ, ಅಥವಾ ಮಗುವಿಗೆ ಫೀಡ್ ಮಾಡ್ತಾ ಇರುವಾಗ ಮೊಬೈಲ್ ನೋಡ್ತಾ ಇದ್ದೀರಾ, ಅಥವಾ ಇನ್ಯಾವುದ್ರ ಕಡೆನೂ ಗಮನ ಕೊಡ್ತಾ ಇದ್ದೀರಾ ಅಂದರೆ ಅದು ನಿಮಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಯಾವ ರೀತಿಯಾಗಂದರೆ, ನೀವು ಮಗುವನ್ನು ನೋಡಿದಾಗ ಆ ಹ್ಯಾಪಿ ಹಾರ್ಮೋನ್ ಏನು ರಿಲೀಸ್ ಆಗುತ್ತೆ, ಆ ಟೈಮಲ್ಲಿ ಆಕ್ಸಿಟೋಸಿನ್ ರಿಲೀಸ್ ಆದಾಗ ಆ ಮಗುವಿನ ಜೊತೆ ಆ ಕನೆಕ್ಷನ್ ಅನ್ನೋದೇನು ಇರುತ್ತಲ್ವ, ಅದು ನಿಮಗೆ ಮಿಲ್ಕನ್ನು ಪ್ರೊಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಮಗು ಜೊತೆ ಕನೆಕ್ಟ್ ಆಗಿಲ್ಲ, ಹಾಲು ಕೊಡ್ತಾ ಇರುವಾಗ ಇನ್ನೇನೋ ಥಿಂಕ್ ಮಾಡ್ತಿರ್ತೀರಾ ಅಥವಾ ಇನ್ನೇನೋ ಮಾಡ್ತಿರ್ತೀರಾ ಅಂದರೆ ಆ ಟೈಮಲ್ಲಿ ಆಕ್ಸಿಟೋಸಿನ್ ಕಡಿಮೆ ರಿಲೀಸ್ ಆಗುತ್ತೆ. ಆವಾಗಲೂ ಕೂಡ ಮಿಲ್ಕ್ ಪ್ರೊಡಕ್ಷನ್ ಸರಿಯಾಗಿ ಆಗೋದಿಲ್ಲ. ಸೊ ಮಗುವನ್ನು ನೋಡೋದಾಗ್ಲಿ, ಹಾಲು ಕೊಡುವಾಗ ಮಗುವಿನ ಜೊತೆ ಸರಿಯಾದ ಸಂಪರ್ಕದಲ್ಲಿರೋದಾಗ್ಲಿ, ಮಗುವನ್ನು ಕಣ್ಣಲ್ಲಿ ನಾವು ಮಗುವಿನ ಜೊತೆ ಕನೆಕ್ಟ್ ಆಗೋದಿರಲಿ, ಅದೆಲ್ಲ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಅದನ್ನ ಗಮನದಲ್ಲಿಟ್ಕೊಳ್ಳಿ. ಇನ್ನೊಂದೇನಂದ್ರೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ರೂಲ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ನೀವು ಯಾವ ರೀತಿಯಾಗಿ ಮಗುವಿಗೆ ಹಾಲು ಉಣಿಸ್ತಾ ಇದ್ದೀರೋ ಅದೇ ರೀತಿಯಾಗಿ ನಿಮಗೆ ಬಾಡಿನೂ ಕೂಡ ಮಿಲ್ಕನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ನೀವು ಜಾಸ್ತಿ ಹಾಲು ಉಣಿಸಿದಷ್ಟು
ಮಿಲ್ಕ್ ಸಪ್ಲೈ ಜಾಸ್ತಿ ಆಗುತ್ತೆ. ಇಲ್ಲ ನೀವು ಸರಿಯಾಗಿ ಹಾಲು ಉಣಿಸ್ತಾ ಇಲ್ಲ, ಅರ್ಧಂಬರ್ಧ ಹಾಲು ಉಣಿಸ್ತಾ ಇದ್ದೀರಾ ಅಂದರೆ ಆಗಲೂ ಕೂಡ ಮಿಲ್ಕ್ ಸಪ್ಲೈ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಸಪೋಸ್ ನೀವೀಗ ರೈಟ್ ಸೈಡಲ್ಲಿ ಮಿಲ್ಕ್ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಅದು ಪೂರ್ತಿಯಾಗಿ ಎಂಟಿ ಆಗೋ ತನಕನೂ ನೀವು ಅಲ್ಲಿ ಫೀಡ್ ಮಾಡಬೇಕಾಗತ್ತೆ. ಆಮೇಲೆ ನೀವು ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧಂಬರ್ಧ ಫೀಡ್ ಮಾಡೋದು, ಅರ್ಧ ಉಳಿಸ್ಬಿಟ್ಟು ಇನ್ನೊಂದು ಕಡೆ ಫೀಡ್ ಮಾಡೋದು ಮಾಡಿದರೆ ಮಿಲ್ಕ್ ಸಪ್ಲೈ ಕಡಿಮೆ ಆಗುತ್ತೆ. ಅದೆಲ್ಲ ನಿಮ್ಮ ಮಗು ಅಷ್ಟೊಂದು ಹಾಲು ತಗೊಳ್ತಾ ಇಲ್ಲ, ನಿಮಗೆ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಇದ್ದಾಗ ಮಗು ಕಡಿಮೆ ಹಾಲು ಕುಡಿತಾ ಇದೆ ಅಂದಾಗ ನೀವು ಅದನ್ನು ಎಕ್ಸ್ಪೆಲ್ ಮಾಡಾದರೂ ತೆಗಿಬೇಕಾಗುತ್ತೆ. ನೀವು ಅದೇ ರೀತಿಯಾಗಿ ಬಿಟ್ಟಾಗ ಬಾಡಿಗೆ ಒಂದು ಸಿಗ್ನಲ್ ಕೊಟ್ಟಾಗುತ್ತೆ, ಇಷ್ಟೇ ಮಗುಗೆ ಸಾಕಾಗುತ್ತೆ, ನೀನು ಇಷ್ಟನ್ನೇ ಪ್ರೊಡ್ಯೂಸ್ ಮಾಡು ಅಂತ ನಾವು ಇಂಡೈರೆಕ್ಟಾಗಿ ಸಿಗ್ನಲ್ ಕೊಟ್ಟಾಗುತ್ತೆ. ಆವಾಗ ಅದು ನೆಕ್ಸ್ಟ್ ಟೈಮಿಂದ ತೀರಾ ಕಡಿಮೆ ಮಾಡ್ತಾ ಮಿಲ್ಕ್ ಸಪ್ಲೈ ಕಡಿಮೆ ಆಗೋದಕ್ಕೆ ಅದು ಒಂದು ರೀಸನ್ ಆಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಹಾಲು ಉಣಿಸೋದು ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ಇನ್ನು ನನ್ನ ವಿಷಯಕ್ಕೆ ಬಂದರೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಏನಂದರೆ, ನನ್ನ ದೊಡ್ಡ ಮಗುವಿನ ಟೈಮಲ್ಲಿ ನನಗೆ ಸ್ವಲ್ಪನೂ ಸಮಸ್ಯೆ ಅಂತ ಅನಿಸಿಲ್ಲ. ಈವನ್ ಓವರ್ ಪ್ರೊಡ್ಯೂಸ್ ಆಗ್ತಿದೆ ಅಂತ ನನಗೆ ತುಂಬ ಸಲ ಫೀಲ್ ಆಗಿತ್ತು. ಬಟ್ ನನ್ನ ಸೆಕೆಂಡ್ ಡೆಲಿವರಿ ಆದಮೇಲೆ ಏನಾಯಿತು, ತುಂಬ ಡ್ರಾಸ್ಟಿಕ್ ಚೇಂಜಸ್ ಅಂತ ನನಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಆಗೆಲ್ಲ ನನಗೆ ಪೇಯ್ನ್ ಬರ್ತಾಯಿತ್ತು, ಸರಿಯಾಗಿ ಫೀಡ್ ಮಾಡಿಲ್ಲ, ಸ್ವಲ್ಪ ಡಿಲೇ ಆಗಿ ಫೀಡ್ ಮಾಡಿದೆ ಅಂದರೆ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು. ಬಟ್ ಸೆಕೆಂಡಲ್ಲಿ ಏನಾಗ್ತಿತ್ತು ಅಂದರೆ ನನಗೆ ತುಂಬಾ ಮಿಲ್ಕ್ ಸಪ್ಲೈ ಡೌನ್ ಆಗಿದೆ ಅಂತ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟಿಗೆ ಕಂಪೇರ್ ಮಾಡಿದರೆ ಸೆಕೆಂಡಲ್ಲಿ ತೀರಾನೇ ಡಿಫ್ರೆನ್ಸ್ ಅನ್ಸೋದಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡೋದಪ್ಪ, ಈ ಥರ ಆದರೆ ಹೇಗೆ, ಮುಂದೆ ಹೇಗೆ, ಇನ್ನೂ 2 ಇಯರ್ಸ್ ತನಕ ನಾನು ಫೀಡ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ, ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿರ್ತೀವಿ, ಅಲ್ಲಿ ತನಕ ಹೇಗಪ್ಪ ಮ್ಯಾನೇಜ್ ಮಾಡೋದು ಅನ್ನೋದು ದೊಡ್ಡ ಒಂದು ಬರ್ಡನ್ ಆಗಿತ್ತು ನನಗೆ. ಆ ಟೈಮಲ್ಲಿ ನನಗೆ ಆಯುರ್ವೇದ ವೈದ್ಯರೊಬ್ಬರು ಶತಾವರಿ ಪೌಡರನ್ನು ಸಜೆಸ್ಟ್ ಮಾಡಿದರು. ಸೊ ಅದನ್ನು ನಾನು ಡೈಲಿ ಬೆಳಿಗ್ಗೆ 1 ಸ್ಪೂನು, ಸಂಜೆ ನೈಟ್ 1 ಸ್ಪೂನು ಮಿಲ್ಕಲ್ಲಿ ಹಾಕಿ ತೊಗೊಳ್ತಾ ಇದ್ದೆ. ಸೊ ಅದರಿಂದ ನನ್ನ ಇಶ್ಯೂಸ್ ಎಲ್ಲ ಸಾಲ್ವ್ ಆಯಿತು. ನಿಮಗೂ ಕೂಡ ಅದೇನಾದರೂ ಹೆಲ್ಪ್ ಆಗೋದಿದ್ರೆ ನೀವು ಕೂಡ ಆಯುರ್ವೇದ ವೈದ್ಯರ ಹತ್ರ ಒಂದ್ಸಲ ವಿಚಾರಿಸ್ಕೊಂಡು ಅವರ ಸಜೆಷನನ್ನು ತಗೊಂಡು ನೀವು ಕೂಡ ಶತಾವರಿಯನ್ನು ಸೇಫಾಗಿ ಯೂಸ್ ಮಾಡ್ಬೋದು. ಅದು ಯೂಶ್ವಲಿ ಸೇಫ್ ಆಗಿರುತ್ತೆ, ಆದರೂ ಕೂಡ ಸೇಫರ್ ಸೈಡ್ಗೆ ನೀವು ವೈದ್ಯರ ಹತ್ರ ಕೇಳಿನೇ ತಗೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಮತ್ತೆ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ಸ್ಗಳೊಂದಿಗೆ ಸಿಗ್ತಾನೆ ಇರೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.